ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಒಂದು ವಿಶೇಷವಾದಂಥ ದಿನ. ಏನಪ್ಪ ಅಂದರೆ ಗಣೇಶ ಹಬ್ಬ, ಗಣೇಶ ಚತುರ್ಥಿ. ಎಲ್ಲರಿಗೂ ಒನ್ಸ್ ಅಗೈನ್ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾರ್ಟ್ಫುಲ್ಲಿ ನಿಮಗೆಲ್ಲರಿಗೂ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನಮಗೆ ಹಬ್ಬ ಇಲ್ಲ, 1 ಇಯರ್ವರೆಗೂ ನಮಗೆ ಹಬ್ಬ ಇಲ್ಲ. ಸೂತ್ಕ ಇರೋ ಕಾರಣ ಹಬ್ಬ ಮಾಡೋಗಿಲ್ಲ. ಪ್ರತಿ ಹಬ್ಬಕ್ಕೂ ಅಣ್ಣನ ಮನೆಯಿಂದ ನನಗೆ ಇನ್ವೈಟ್ ಬರುತ್ತೆ. ಅಣ್ಣ ಹಬ್ಬಕ್ಕೆ ಕರಿತಾನೆ ಇರ್ತಾರೆ, ದೊಡ್ಡಮ್ಮ ಫೋನ್ ಮಾಡಿ ಕರಿತಾನೆ ಇರ್ತಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಹೋಗಿಲ್ಲ ನಾನು. ಸೊ ಹಾಗೆ ನನ್ನ ಮನಸ್ಸು ಸರಿ ಇಲ್ಲ ಅಂದರೆ ನಾನು ಎಲ್ಲಿಗೂ ಹೋಗೋಕ್ಕೆ ಇಷ್ಟಪಡಲ್ಲ. ಸೊ ಇವತ್ತು ಗಣೇಶ ಹಬ್ಬ ಅಣ್ಣನ ಮನೇಲಿ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಮಾಡ್ತಾರೆ, ವಿಶೇಷವಾಗಿ ಮಾಡ್ತಾರೆ. ಸೊ ಬೆಳಗ್ಗೆನೇ ಪುರೋಹಿತರು ಬಂದು ಪೂಜೆಗೆಲ್ಲ 6 ಗಂಟೆಗೆ ಕರೆದಿದ್ರು. ಬಟ್ ನಾನು ಹೋಗಿಲ್ಲ, ಮಕ್ಕಳನ್ನ ಕಳಿಸಿದ್ದೆ ಪೂಜೆಗೆ. ಮಕ್ಕಳೆಲ್ಲ ಹೋಗಿ ಪೂಜೆ ಎಲ್ಲ ಆಗಿದೆ. ಸೊ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಅಲ್ಲೇ ಆಯಿತು. ಉಪ್ಪಿಟ್ಟು, ಕೇಸರಿಬಾತ್ ಎಲ್ಲ ಮಾಡಿದರು. ಮಕ್ಕಳೆಲ್ಲ ಅಲ್ಲೇ ತಿಂದಿದ್ದಾರೆ. ನಾನು ಇವಾಗ ರೆಡಿ ಆಗಿದ್ದೀನಿ ಅಣ್ಣನ ಮನೆಗೆ ಹೋಗೋಕ್ಕೆ. ಸೊ ಬನ್ನಿ, ಇವತ್ತಿನ ಅಣ್ಣನ ಮನೆಯ ಹಬ್ಬದ ವ್ಲಾಗ್ ಹೇಗಿರುತ್ತೆ ಅಂತ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಹಾಗೆ ಒನ್ಸ್ ಅಗೇನ್ ಎಲ್ಲರಿಗೂ ಸಾರಿ ಕೇಳ್ತೀನಿ. ಏನಕ್ಕಪ್ಪ ಅಂದರೆ ತುಂಬಾ ತಡ ಆಗಿದೆ ವ್ಲಾಗ್ ಅಪ್ಲೋಡ್ ಆಗೋದು. 1 ವೀಕೇ ಆಗಿದೆ. ಯಾಕೆ ಕಾರಣ ಅಂದರೆ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟಿದೆ ನನಗೆ. ವರ್ಕ್ ಬ್ಯುಸಿಯಲ್ಲಿ ನಾನು ವೀಡಿಯೋಸ್ ಹಾಕೋಕ್ಕೆ ವಿಡಿಯೋ ಮಾಡಿ 1 ವೀಕ್ ಆಗಿರೋ ವೀಡಿಯೋನು ಕೂಡ ನಾನು ಶೆಡ್ಯೂಲಲ್ಲಿ ಇಟ್ಟಿದ್ದೀನಿ. ಹಂಗಾಗ್ಬಿಟ್ಟು ಸಾರಿ ಕೇಳ್ತೀನಿ. ಇನ್ಮೇಲೆ ಹಾಗಾಗದೆ ಇದಕ್ಕೆ ಅಂತ ಒಂದು ಟೈಮ್ನ ಫಿಕ್ಸ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೆಲ್ಲ ನನ್ನ ಫ್ಯಾಮಿಲಿ ಮೆಂಬರ್ಸ್, ನಿಮಗೆ ನಾನು ಬೇಜಾರು ಮಾಡೋದು ಸರಿಯಲ್ಲ. ಸೊ ಇದಕ್ಕೆ ಅಂತ ಟೈಮ್ ಕೊಡ್ತೀನಿ ಇನ್ಮೇಲೆ. ಇವತ್ತಿನ ವ್ಲಾಗ್ ಕೊನೆವರೆಗೂ ಮಿಸ್ ಮಾಡಿದೆ ನೋಡಿ. ಲೆಟ್ಸ್ ಗೋ. ಬನ್ನಿ, ಈಗ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಫೈನಲಿ ಅಣ್ಣನ ಮನೆಗೆ ಬಂದೆ ನೋಡಿ. ಅಣ್ಣನ ಮನೆಯಲ್ಲಿ ಗಣಪತಿ ಹಬ್ಬದ ಅಲಂಕಾರ ಹಾಗೆ ದೇವ್ರನ್ನ ಪ್ರತಿಯೊಬ್ಬರ ಮನೆಯಲ್ಲೂ ಆಲ್ಮೋಸ್ಟ್ ಇವಾಗ ಎಲ್ಲರೂ ಮಾಡ್ತೀರಾ. ಎಷ್ಟೆಲ್ಲ ತಯಾರಿಗಳಿಗೆ ಎಷ್ಟೆಲ್ಲ ನಾವು ಕಷ್ಟಪಡ್ತೀವಲ್ವ. ಎಕ್ಸ್ಪೆಷಲಿ ಗಂಡು ಮಕ್ಕಳಿಗೆ ತುಂಬಾ ಇಷ್ಟ ಆಗಿರೋ ಹಬ್ಬ ಅಂದರೆ ದೀಪಾವಳಿ ಹಾಗೆ ಗಣಪತಿ ಹಬ್ಬ. ಹೆಣ್ಮಕ್ಳಿಗೂ ಕೂಡ ಗೌರಿ, ವರಮಹಾಲಕ್ಷ್ಮಿ ಎಲ್ಲನೂ ಇಷ್ಟ. ಸೊ ಫೈನಲಿ ನೋಡಿ ಪೂಜೆ ಎಲ್ಲ ಆಗಿದೆ ಅಣ್ಣನ ಮನೆಯಲ್ಲಿ. ಸೊ ಅಣ್ಣನ ಮನೆಯಲ್ಲಿ ಯಾವಾಗೂ ಅಷ್ಟೇ ದೊಡ್ಡದೇನೆ ಇಡೋದು ಗಣಪತಿ. ಹೋದ ವರ್ಷ ಇನ್ನೂ ದೊಡ್ಡದಾಗಿ ಇಟ್ಟಿದ್ರು. ಈ ಸತಿ ಒಂದೇ ದಿವಸಕ್ಕೆ ವಿಸರ್ಜನೆ ಮಾಡಬೇಕು ಅಂತ ಒಟ್ಟು ಗಣಪತಿ ಇಟ್ಟಿದ್ದಾರೆ. ಸೊ ಫೈನಲಿ ಬಂದು ನಮಸ್ಕಾರ ಹಾಕ್ಕೊಂಡು ಅಕ್ಷತೆ ಕಾಳು ಹಾಕ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಕೂತ್ಕೊಂಡೆ. ಅಕ್ಕ ಇನ್ನೂ ಬಂದಿಲ್ಲ, ವೆಯ್ಟ್ ಮಾಡ್ತಾ ಇದ್ದೆ ಅಕ್ಕ ಬಂದರೆ ಚೆನ್ನಾಗಿರುತ್ತೆ ಅಂತ. ಏನಕ್ಕೆ ಈ ಸತಿ ಒಂದೇ ದಿವಸ ಹಬ್ಬ ಅಂದರೆ ಎಲ್ಲರಿಗೂ ಗೊತ್ತಿದೆ, 3 ದಿವಸಕ್ಕೆ ಶುಕ್ರವಾರ ಬಂದಿದೆ ನೋಡಿ. ಆ ದೊಡ್ಡಮ್ಮ ಮನೇಲಿ ಏನೆಲ್ಲ ಅಡುಗೆ ಮಾಡಿದ್ದಾರೆ, ಸಿಹಿ ಕಡುಬು, ಖಾರ ಕಡುಬು, ಹೆಸರುಬೇಳೆ ಹಾಗೆ 2 ಥರ ಕೂಟು, ಬಾಳೆಕಾಯಿ ಕೂಟು, ಹುಳ್ಳಿಕಾಳು ಪಲ್ಯ, ಚಿತ್ರಾನ್ನ, ಕಡುಬು. ಈ ಸ್ಪೆಷಲ್ ಈ ಹಬ್ಬಕ್ಕೆ ಕಡುಬೇನೆ ಅಲ್ವಾ. ಎಲ್ಲನೂ ಕೂತ್ಕೊಂಡು ಒಟ್ಟಿಗೆ ಮಕ್ಕಳದೆಲ್ಲನೂ ಒಂದು ರೌಂಡ್ ಆಯಿತು ಊಟ, ದೊಡ್ಡವರೆಲ್ಲ. ಈಗ ಹೆಣ್ಮಕ್ಳು ಎಲ್ಲರೂ ಊಟಕ್ಕೆ ಕೂತಿದ್ದೀವಿ. ಚಿತ್ರಾನ್ನ ಎಲ್ಲರೂ ಒಟ್ಟಿಗೆ ಎಲೆಗೆ ಬಡಿಸ್ಕೊಂಡು ಈ ಥರ ಕೂತ್ಕೊಂಡು ಊಟನ ಮಾಡ್ತಾಯಿದ್ದೀವಿ. ಏನಕ್ಕಪ್ಪ 3 ದಿವಸಕ್ಕೆ ಶುಕ್ರವಾರ ಬಂದಿದೆ, 3 ದಿವಸ ಇಡೋಗಿಲ್ಲ ಅಂದರೆ ಶುಕ್ರವಾರನ ಗಣಪತಿನ ವಿಸರ್ಜನೆ ಮಾಡಿದ್ರು ಗೌರಿ ಇರ್ತಾರಲ್ವ, ಗೌರಿ ಅಂದರೆ ಮನೆಗೆ ಹೆಣ್ಮಗಳಿದ್ದಂಗೆ, ಗೌರಿನ ಶುಕ್ರವಾರ ಕಳಿಸ್ಬಾರ್ದು ಅಂದ್ಬಿಟ್ಟು ಅಣ್ಣವರು ಇವತ್ತು ಒಂದೇ ದಿವಸಕ್ಕೆ ಬಿಡ್ತಾಯಿದ್ದಾರೆ. ಫೈನಲಿ ಕೂತ್ಕೊಂಡು ರೆಸ್ಟ್ ಮಾಡಿದ್ವಿ. ಈಗ ಸಂಜೆ ಆಗಿದೆ. ಅಣ್ಣ ಪುರೋಹಿತರು ಬೆಳಗ್ಗೆ ಪೂಜೆ ಮಾಡಿದಾಗ ಹೇಳಿದ್ದಾರೆ ಟೈಮಿಂಗ್ಸು 5 ಗಂಟೆಗೆ 5:30 ಒಳಗಡೆ ದೇವ್ರಿಗೆ ಪೂಜೆ ಮಾಡಿ ಆರತಿ ಮಾಡಿ ಕದಲಿಸ್ಬಿಡಿ, 9 ಗಂಟೆ ಒಳಗಡೆ ವಿಸರ್ಜನೆ ಮಾಡಿ ಅಂತ ಟೈಮ್ ನೋಡಿ. ಅಣ್ಣ ಇವಾಗ ಸಂಜೆ ಪೂಜೆ ಮಾಡ್ತಾಯಿದ್ರೆ ನಾನು ಕೂಡ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬರೋಣ ಅಂದ್ಬಿಟ್ಟು, ನಮಗೂ ಅಣ್ಣ ತುಂಬಾ ಹತ್ರ ಮನೆ, ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿದೆ. ಸೊ ನೋಡಿ ಈಗ ನಾನು ಮನೆಗೆ ಬಂದು ಮತ್ತೆ ರಿಟರ್ನ್ ಹೋಗ್ತೀನಿ. ಸೊ ಫೈನಲಿ ಸಂಜೆ ಆಗಿದ್ದಕ್ಕೆ ಕಾಫಿ ಕುಡಿದು ಮನೆಗೆ ಬಂದೆ. ಸೊ ಇನ್ನೊಂದು ಸತಿ ಫ್ರೆಶ್ ಅಪ್ ಆಗಿ ಹೋಗೋಣ ಅಂತ. ಸೊ ಸಂಜೆ ಪೂಜೆ ಎಲ್ಲ ಮಾಡ್ತಿದ್ರು. ಗಣಪತಿ ಬಿಡೋ ಅಷ್ಟೊತ್ತಿಗೆ ಸ್ಯಾರಿಯಲ್ಲಿ ಯಾಕೋ ಇರಿಟೇಟ್ ಅನ್ನಿಸ್ತಾ ಇತ್ತು. ಅದಕ್ಕೆ ಡ್ರೆಸ್ ವೇರ್ ಮಾಡಿಕೊಂಡು ಈಗ ಮತ್ತೆ ಹೋಗ್ತಾ ಇದ್ದೀವಿ ಅಣ್ಣ ಮನೆಗೆ. ಸೊ ಬನ್ನಿ, ಇವಾಗ ಗಣೇಶನ ತೆಗಿಬೇಕು, ಎತ್ಕೊಂಡು ಹೋಗಬೇಕು ಬಿಡೋಕ್ಕೆ. ಸೊ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಸೊ ಫೈನಲಿ ಅಣ್ಣನ ಮನೆಗೆ ಬಂದ್ವಿ. ಎಲ್ಲರೂ ಸಂಜೆ ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ವಲ್ಲ. ಈಗ ನಮಗೆ ಫೋಟೋಸ್ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ನಮ್ಮದು ಒಂಥರ ಒಟ್ಟಿಗೆ ಎಲ್ಲರೂ ಸೇರಿದಾಗ ಅವತ್ತಿನ ಡೇನ ಒಂದು ಸ್ಪೆಷಲ್ಲಾಗಿ ಕ್ರಿಯೇಟ್ ಮಾಡ್ಕೊಳ್ತೀವಿ. ಖುಷಿಯಾಗಿರೋಕ್ಕೆ ಟ್ರೈ ಮಾಡ್ತೀವಿ ಆಲ್ಮೋಸ್ಟ್. ಒಬ್ರು ಬರಬೇಡಿ ಅಂತ ಅದು ಕೈ ಸೊ ನೋಡಿ ನಮ್ಮ ಮಕ್ಕಳೆಲ್ಲ ಅವ್ರ ಮಾಮನ ಜೊತೆ ಒಂದು ಫೋಟೋ, ಆಮೇಲೆ
ನಮ್ಮ ಅಣ್ಣನ ಮಕ್ಕಳು ಎಲ್ಲರೂ ನಿಂತ್ಕೊಂಡು ಒಂದು ಫೋಟೋ. ಖುಷಿ ನಮ್ಮ ಅಣ್ಣಂಗೆ, ನನ್ನ ಅಳಿಯಂದಿರೆಲ್ಲ ನನಗಿಂತ ಉದ್ದಾಗ್ಬಿಟ್ಟಿದ್ದಾರೆ ಅಂತ. ಏನು ಕಾರಣ ಈ ಥರ ಹಬ್ಬಗಳಿಗೆಲ್ಲ ಸೇರಿದಾಗ ನಮ್ಮ ಮಕ್ಕಳು ನೋಡಿ ಒಂದು ಕಿತ್ತಾಡೋದೇ ಆಗಲಿ ಜಗಳ ಆಡೋದೇ ಆಗಲಿ ಆಡಲ್ಲ. ಸೊ ನಮಗೆ ನಾವು ಹೆಂಗಿದ್ವಿ ಬೌಂಡಿಂಗು, ನಮ್ಮ ಮಕ್ಕಳು ಕೂಡ ಅದೇ ಥರ ಫ್ಯಾಮಿಲಿಯಲ್ಲಿ ಬೆಳಿಬೇಕು. ಫ್ಯಾಮಿಲಿ ಅಂದರೆ ಏನು, ಪ್ರೀತಿ ವಿಶ್ವಾಸನ ಕಲಿಬೇಕು ಅಂತ ನಾವು ಆದಷ್ಟು ಈ ಥರ ಸೇರಿದಾಗ ಖುಷಿಯಾಗಿ ಮಕ್ಕಳನ್ನ ಮಿಂಗಲ್ ಆಗೋಕ್ಕೆ ಬಿಡ್ತೀವಿ. ನಾವೆಲ್ಲ ಸಣ್ಣವರಿದ್ದಾಗ ನಮ್ಮ ಅಮ್ಮ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಇತ್ತು. ಅಜ್ಜಿ ಮನೇಲಿ ಎಲ್ಲ ಒಟ್ಟಿಗೆ ಬೆಳೆದಿದ್ದು ನಾವು. ಏನಕ್ಕೆ ಒಂದು ಸಣ್ಣ ಚಿಕ್ಕ ಒಂದು ಪ್ರೋಗ್ರಾಮ್ ಇದ್ರೂ ನಾವೆಲ್ಲ ಸೇರ್ತಿದ್ವಿ. ಅಮ್ಮವರು 4-5 ಜನ ಆಗಿರೋದ್ರಿಂದ 4 ಜನದ ಮಕ್ಕಳು ನಮ್ಮ ಆಂಟಿಗೆ 5 ಜನ ನಾವೆಲ್ಲ ಸೇರಿದ್ರೆ ತುಂಬ ಚೆನ್ನಾಗೇ ಸಣ್ಣವರಿಂದಾಗಿಂದ ಬಂದಿದ್ದೀವಿ. ಈಗ ಆಲ್ಮೋಸ್ಟ್ ಫ್ಯಾಮಿಲಿ ಅಂದರೆ ಏನು ಅಂತಲೇ ಗೊತ್ತಿಲ್ಲದೆ ಹೋಗ್ತಾ ಇದೆ, ಅದೆಲ್ಲ ಮೊರೆ ಹಾಕ್ಬಿಡ್ತಾ ಇದ್ದೆ. ಹಂಗಾಗ್ಬಿಟ್ಟು ನಮ್ಮ ಮಕ್ಳಿಗೂ ಅದನ್ನ ಅಭ್ಯಾಸ ಮಾಡಬೇಕು. ಆದಷ್ಟು ಈ ಥರ ನಾವು ಫಂಕ್ಷನ್ಗೆಲ್ಲ ಸೇರಿದಾಗ ನಾರ್ಮಲಾಗೂ ನಾವೆಲ್ಲನೂ ಕೂಡ ಹೀಗೇ ಇರೋದು, ಬಟ್ ಫಂಕ್ಷನಿಗೆಲ್ಲ ಸೇರಿದಾಗ ನಂದು ನಾವೆಲ್ಲ ಒಂದೇ ಅನ್ನೋ ಥರ ಅವ್ರು ಇರಬೇಕು. ಅದು ಅವ್ರಿಗೆ ಅಭ್ಯಾಸ ಮಾಡಬೇಕು ಅಂತಲೇ ಅದನ್ನ ರೂಢಿಗೆ ತಂದಿರೋದು ನಾವು. ನೋಡಿ ನಮ್ಮ ಮಕ್ಕಳು ಕೂಡ ಅದೇ ಥರ ಇದ್ದಾರೆ, ಅವರು ಬೇರೆ ಬೇರೆ ಥರ ಇರೋದೇ ಇಲ್ಲ. ಸೊ ನೋಡಿ ಆ ದೊಡ್ಡಮ್ಮ ಮನೆ ಪಕ್ಕ ನಾನು ತುಂಬ ಸತಿ ಇವಳನ್ನ ವೀಡಿಯೋಲ್ಲಿ ಶೇರ್ ಮಾಡಿದ್ದೀನಿ. ನೋಡಿ ಹಬ್ಬಕ್ಕೆ ಹೆಣ್ಮಕ್ಳಿಗೆ ಏನಕ್ಕೆ ಇಷ್ಟ ಅಂದರೆ ನೋಡಿ ಅವಳು ಇರೋ ಸೈಜಿಗೆ ಅವಳಿಗೂ ರೆಡಿಮೇಡ್ ಸ್ಯಾರಿ ಬಂದುಬಿಟ್ಟಿದೆ. ಎಷ್ಟು ಕ್ಯೂಟಾಗಿದ್ದಾಳೆ, ಇಷ್ಟ ಆಗಿ ವಿಡಿಯೋ ಮಾಡಿಕೊಂಡೆ. ಹಬ್ಬಕ್ಕೆ ಹೆಣ್ಮಕ್ಳು ಇರಬೇಕು ಮನೆಗೆ ಅನ್ನೋದಕ್ಕೆ ಅದೇ ಕಾರಣ. ಸೊ ನೋಡಿ ಸಂಜೆ ಈಗ ಗಣಪತಿನ ವಿಸರ್ಜನೆ ಮಾಡಿ ಬಂದರೆ ಕಡುಬನ್ನ ಕಟ್ಟೋಕ್ಕಾಗಲ್ಲ, ಟಯರ್ಡ್ ಆಗಿರ್ತೀವಿ ಅಂತ ಈಗ ಬಿಸಿ ಕಟ್ತಾ ಇದ್ದೀವಿ. ಬೆಳಗ್ಗೆ ಮಾಡಿದೆ ಎಲ್ಲನೂ ಕೂಡ ಖಾಲಿ ಆಯಿತು, ಜನ ಜಾಸ್ತಿ ಇದ್ದಿದ್ದ ಕಾರಣ. ಸೊ ನೋಡಿ ಈ ಹಬ್ಬದ ಸ್ಪೆಷಲ್ ಅಂದರೆ ಕಡುಬು. ಗಣಪತಿಗೆ ತುಂಬಾ ಇಷ್ಟವಾದಂಥ ಸಿಹಿ ತಿಂಡಿ ಅಂದರೆ ಕಡುಬು, ಮೋದಕ. ಸೊ ಫೈನಲಿ ಎಲ್ಲ ಆಯಿತು. ಈಗ ದೇವ್ರಿಗೆ ಮತ್ತೊಂದು ಸತಿ ಎಲ್ಲ ಪೂಜೆ ಮಾಡಿ ಈಗ ಗಣಪತಿನ ತೊಗೊಂಡು ಹೋಗಬೇಕು. ಆಲ್ಮೋಸ್ಟ್ ಇವತ್ತು ತುಂಬಾ ರಶ್ ಇರುತ್ತೆ, ಯಾಕಂದರೆ 3 ಡೇಸ್ಗೆ ಫ್ರೈಡೇ ಬಂದಿರೋದಕ್ಕೆ ಆಲ್ಮೋಸ್ಟ್ ಇವತ್ತು ಎಲ್ಲರೂ 1 ಡೇಗೇ ಬಿಟ್ಬಿಡ್ತಾರೆ. ಸೊ ನಾವು ಎಲ್ಲ ಹೊರಡೋಕ್ಕೆ ರೆಡಿ ಆಗಿದ್ದೀವಿ. ನಮ್ಮ ಮಕ್ಕಳು ಕೂಡ ಫುಲ್ ಖುಷಿಯಲ್ಲಿ ಎಲ್ಲರೂ ಪಟಾಕಿ ಹೊಡೆಯೋಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನೋಡೋಣ ಹೇಗಿರುತ್ತೆ ಅಂತ. ನೋಡಿ ಪುಟ್ಟು ಗೌರಮ್ಮನ ಎಲ್ಲ ಎತ್ಕೊಂಡು ಅಕ್ಕ ಎಲ್ಲನೂ ಕೂಡ ರೆಡಿ ಆಗಿದ್ದಾರೆ. ಬನ್ನಿ ಈಗ ಎಲ್ಲ ಇಷ್ಟು ಜನನೂ ಹೇಗೆ ಹೋಗಬೇಕು, ಕಾರಲ್ಲಿ ಆಗಲ್ಲ, ಅಣ್ಣ ಗಣಪತಿನ ಎತ್ಕೊಂಡ್ರೆ ಕಾರ್ ಓಡ್ಸೋಕ್ಕೆ ಆಗಲ್ಲ. ಹಂಗಾಗ್ಬಿಟ್ಟು ಎಲ್ಲ ಆಟೋನ ಮಾತಾಡಿದ್ದೀವಿ, ಆಟೋ ಮಾತಾಡಿದ್ದಾರೆ ಅಣ್ಣ ಹೋಗೋಕ್ಕೆ. ಗಾಡಿಗಳು ಮಕ್ಕಳು ಇದೆ, ಗಾಡಿಗಳನ್ನ ತೊಗೊಂಡು ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇಷ್ಟು ಜನ ಈಗ ಹೊರಡಬೇಕು. ಬನ್ನಿ ಹೋಗೋಣ. ನಮ್ಮ ಮಕ್ಕಳು ಕೆಳಗಡೆ ಇವ್ರು ಬಂದಿದ ತಕ್ಷಣ ಪಟಾಕಿ ಹೊಡೆಯೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ತುಂತುರು ಮಳೆ ಬೀಳ್ತಾ ಇದೆ ಲೈಟಾಗೆ, ಸ್ವಲ್ಪ ಈಗ ಮಳೆ ಕಮ್ಮಿ ಆಗಿದೆ. ಸೊ ಫೈನಲಿ ನೋಡಿ ಈಡ್ಗ ಎಲ್ಲ ಹೊಡೆದು ಈಗ ಆಟೋಗೆ ಹತ್ತಿ ಕೂರ್ತಾ ಇದ್ದೀವಿ. ನಮ್ಮ ಮಕ್ಕಳು ಪ್ಲ್ಯಾನ್ ಈಗ ಪಟಾಕಿ ಹೊಡಿತಾರೆ ನೋಡಿ. ಸೊ ನಮ್ಮ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಗಣಪತಿ ಹಬ್ಬನ. ಇನ್ನೂ ಒಂದು 15 ದಿವಸ ಹೀಗೇ ಇರುತ್ತೆ ನಮ್ಮ ಊರು. ತುಂಬ ಲೈಟಿಂಗ್ಸಲ್ಲಿ ಕಲರ್ಫುಲ್ಲಾಗಿ ಹಬ್ಬ, ತುಂಬ ಗಣಪತಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇನ್ನೂ ಒಂದು ತಿಂಗಳವರೆಗೂ ಹೀಗೇ ಕಲರ್ಫುಲ್ಲಾಗಿ ಇರುತ್ತೆ, ನೋಡೋಕ್ಕೇ ಚೆನ್ನಾಗಿರುತ್ತೆ. ಊರು ತುಂಬ ಲೈಟ್ಸು. ಇಲ್ಲಿ ಹೇಗೆ ಅಂದರೆ ಊರು ದೊಡ್ಡ ಗಣಪತಿ ಅಂತ ಇಡ್ತಾರೆ. ಕಾಂಗ್ರೆಸ್ ಕಡೆಯಿಂದ ಒಂದು ಸತಿ, BJP ಕಡೆಯಿಂದ ಒಂದು ಸತಿ, ನಮ್ಮ ಗೆಳೆಯರ ಬಳಗ ತಿಂಗಳು ಬಾಯ್ಸ್ ಒಂದು ಸತಿ, ಹಾಗೆ ಸಂದಿಯಲ್ಲೂ ಗಲ್ಲಿಯಲ್ಲೂ ಹುಡುಗರು ಗ್ಯಾಂಗ್ ಇಡ್ತಾರಲ್ವ, ಆ ಥರ ತುಂಬ ಚೆನ್ನಾಗಿರುತ್ತೆ ನಮ್ಮ ಏರಿಯಾದಲ್ಲಿ ಎಸ್ಪೆಷಲಿ ಗಣಪತಿ ಹಬ್ಬ. ಸೊ ಫೈನಲಿ ನೋಡಿ ಈಗ ಗಣಪತಿನ ವಿಸರ್ಜನೆ ಮಾಡೋಕ್ಕೆ ಬಂದ್ವಿ. ತುಂಬಾ ರಶ್ ಇದೆ. ಸೊ ನೋಡಬೇಕು ಒಳಗಡೆ ಹೇಗಿದೆ ಅಂತ, ಯಾಕಂದರೆ ಮಧ್ಯಾಹ್ನ ಬೆಳಗ್ಗೆ ಒಂದು 12 ಮೇಲೆ ತುಂಬಾ ಜೋರಾಗಿ ಮಳೆ ಬಿದ್ದಿರೋದ್ರಿಂದ ಎಲ್ಲ ತುಂಬ ಕೊಚ್ಚೆ ಆಗಿಬಿಟ್ಟಿದೆ. ಇಲ್ಲಿ ಆಲ್ಮೋಸ್ಟ್ ಗಣಪತಿಗೆ ಬಿಡೋಕ್ಕೆ ಜನ ಬರ್ತಾರೆ ಅಂತ 1 ತಿಂಗಳು ಮುಂಚೆಯಿಂದನೇ ಎಲ್ಲ ರೆಡಿ ಮಾಡಿರ್ತಾರೆ. ಆದ್ರೂ ಮಳೆ ಬಂದಿರೋದಕ್ಕೆ ಎಲ್ಲ ಜನ ಜಾಸ್ತಿ ಇರೋದಕ್ಕೆ ಎಲ್ಲ ಕಚ ಅಂತ ಇದೆ. ಸೊ ನೋಡಿ ದೊಡ್ಡ ಗಣಪತಿಗಳಾದರೆ ಈ ಥರ ಕ್ರೇನಲ್ಲಿ ಇಳಿಸ್ಬಿಡ್ತಾರೆ.
ಕೈಯಲ್ಲಿ ಎತ್ತಿ ಬಿಡೋಕ್ಕಾಗಲ್ಲ ಅಂತ. ಇಲ್ಲಿ ಹಿಂದೆನೇ ದೊಡ್ಡದು ಕೆರೆ ಇದೆ, ಬಟ್ ಕೆರೆಗೆ ಯಾರನ್ನೂ ಬಿಡಲ್ಲ, ಅಲೋಡ್ ಇಲ್ಲ. ಮುಂಚೆ ಬಿಡ್ತಿದ್ರು, ಈಗೆಲ್ಲ ಕ್ಲೋಸು. ಇಲ್ಲಿ ದೊಡ್ಡದು ಒಂದು ಕಲ್ಯಾಣಿ ಥರ ಕಟ್ಟಿದ್ದಾರೆ. ಯಾಕಂದರೆ ಕೆರೆಗೆ ಬಿಟ್ಟಾಗ ಗಂಡು ಮಕ್ಕಳು ಗೊತ್ತಲ್ವ, ಒಂದು ಸತಿ ಇನ್ಸಿಡೆಂಟ್ ನಡೆದಿತ್ತು, ಹಂಗಾಗಿ ಆಗಲಿಂದ ಅದನ್ನು ಬ್ಯಾನ್ ಮಾಡಿಬಿಟ್ಟಿದ್ದಾರೆ. ಕೆರೆ ಕ್ಲೋಸ್ ಮಾಡ್ತಾರೆ. ನಾರ್ಮಲ್ ಟೈಮಲ್ಲಿ ಕೆರೆ ಸುತ್ತು ವಾಕಿಂಗಿಗೆ ಓಡಾಡ್ತಾರೆ ಜನ, ವಾಕ್ ಮಾಡ್ಬೋದು. ಬಟ್ ಈಗ ಈ ಟೈಮಲ್ಲಿ ಗಣಪತಿನ ಬಿಡೋಕ್ಕೆ ಬಿಡಲ್ಲ ಅಲ್ಲಿ. ಸೊ ನೋಡಿ, ಆಲ್ಮೋಸ್ಟ್ ಗೊತ್ತಲ್ಲ ಎಲ್ಲರಿಗೂ, ಗಣಪತಿನ ಬಿಡೋಕ್ಕೆ ಬಂದಾಗ ಇಲ್ಲಿ ನಮಗೆ ವ್ಯವಸ್ಥೆ ಮಾಡಿರ್ತಾರೆ, ಸ್ಟ್ಯಾಂಡ್ಗಳೆಲ್ಲ ಇಟ್ಟು ಇಲ್ಲಿ ಇಟ್ಟು ದೇವ್ರಿಗೆ ಪೂಜೆ ಎಲ್ಲ ಮಾಡಿ ಮತ್ತೊಂದು ಸತಿ ಏನೆಲ್ಲ ನಾವು ಹೂವೆಲ್ಲ ಹಾಕಿರ್ತೀವಿ. ಜನವಾರ ಪಂಚೆ ಒಂದು ಬಿಟ್ಟು ಇನ್ನೆಲ್ಲ ತೆಗೆದು ಬಿಡಬೇಕು ದೇವ್ರಿಗೆ ಹೂವೆಲ್ಲನೂ ಕೂಡ, ಯಾಕಂದರೆ ನೀರು ಹಾಳಾಗ್ಬಿಡುತ್ತೆ, ನೀರಲ್ಲಿ ಹೂವೆಲ್ಲ ಬಿಟ್ಟರೆ ಗಲೀಜಾಗುತ್ತೆ ಅಂತ. ಸೊ ನೋಡಿ ಜನ ಎಷ್ಟು ಜನ ಇದ್ದಾರೆ, ಒಳ್ಳೆ ಜಾತ್ರೆಯಲ್ಲಿ ಇದ್ದಂಗಿದ್ದಾರೆ. ಎಲ್ಲರೂ ಕೂಡ ಮುಂದೆ ಹೋಗೋಕ್ಕಾಗಲ್ಲ. ಅಣ್ಣ ಇಬ್ಬರು ಎತ್ಕೊಂಡಿರೋರು, ಅಣ್ಣ ನಮ್ಮ ಅಕ್ಕನ ಮಗ ಹೋದರು. ನಾವೆಲ್ಲರೂ ಕೂಡ ಇಲ್ಲಿ ನಿಂತ್ಕೊಂಡು ನೋಡ್ಬೋದು. ಸೊ ತುಂಬಾ ಜಾಗ ಇದೆ, ಹಂಗಾಗ್ಬಿಟ್ಟು ನಾವು ನಿಂತ್ಕೊಂಡು ಇಲ್ಲೆಲ್ಲ ಇದೊಂದು ಸ್ವಲ್ಪ ಹೊತ್ತು ಮಕ್ಕಳಿಗೆ ನೋಡಿದ್ರೆ ಏನೋ ಒಂದು ಖುಷಿ. ಎಲ್ಲ ಗಣಪತಿಗಳನ್ನ ಹೇಗೆ ಬಿಡ್ತಾರೆ ಅವರು ನೋಡಬೇಕು ಅಂತ ಆಸೆ ಇರುತ್ತಲ್ವ. ಸೊ ಹಂಗಾಗಿ ನಾವು ಮಕ್ಕಳನ್ನ ನಿಲ್ಲಿಸ್ಕೊಂಡು ಇಲ್ಲಿ ನೋಡ್ತಾ ಇದ್ದೀವಿ. ಎಲ್ಲರದು ಗಣಪತಿ ಕ್ಯೂ ಸಿಸ್ಟಮ್, ಲೈನ್ ಸಿಸ್ಟಮ್, ಒಬ್ಬರಾದ್ಮೇಲೆ ಒಬ್ಬರು ಅಲ್ಲಿ ಈಸ್ಕೊಳ್ತಾರೆ, ಅವ್ರ ಕೈಗೆ ಕೊಟ್ಟರೆ ಅವರೇ ಬಿಡ್ತಾರೆ. ಸೊ ನೋಡಿ ನಾವೆಲ್ಲ ಹೇಗೆ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಇಲ್ಲಿ ಕಂಬಿಗಳಲ್ಲಿ. ತುಂಬಾ ಇದು 2 ಸೆಕ್ಷನ್ ಥರ ಮಾಡಿದ್ದಾರೆ. ಆ ಕಡೆ ಒಂದು ಗೇಟ್ ಬಿಟ್ಟು ಆ ಕಡೆ ಒಂದು ಅಷ್ಟು ಜನ ಬಿಡ್ತಾರೆ, ಈ ಕಡೆ ಒಂದಿಷ್ಟು ಜನ ನಿಂತಿದ್ದಾರೆ. ಇವಾಗ ಕೊಟ್ರು ನೋಡಿ, ಈಗ అని నేత ఇది వస్తుంది కదమ్మా కలర్ ముందుది పచ్చి కలర్, ಹಸಿರ್ದು ಇದು ಇರಬೇಕು, ಹಸಿರ್ದು ಅದೇ ಇರಬೇಕು. ಗೌರಮ್ಮ ಹೋಗ್ಲಿಲ್ಲ, ಅಗಾನಿ ಗೌರಮ್ಮ, ಅಗಾನಿ ಗೌರಮ್ಮ, ಗೌರಮ್ಮ ಬಿಡ್ಲಿಲ್ವೇ? ಗೌರಮ್ಮನು ಬಿಟ್ಬಿಟ್ರು. ಏರಾ ಬಾ ನನಗೆ ಗಿರೀಶನ್ ಇಲ್ಲಿಗೆ. ಸೊ ಫೈನಲಿ ಗಣಪತಿನ ಬಿಟ್ಟೆಲ್ಲ ರಿಟರ್ನ್ ಬರ್ತಾ ಇದ್ದೀವಿ. ಇಲ್ಲೂ ಕೂಡ ಟೈಮಿಂಗ್ಸ್ ಇದೆ. 9:30 10 ಒಳಗಡೆ ಬರಬೇಕು ಎಲ್ಲ. ಆಮೇಲೆ ಬಂದರೆ ಬಿಡಲ್ಲ ಅನಿಸುತ್ತೆ. ಆವಾಗ ಎಲ್ಲ ಈ ಹುಡುಗರು ಜಾಸ್ತಿ ಜನ ಲೇಟಾಗಿ ಬರ್ತಾರಲ್ವ, ಅದಕ್ಕೆ ಹಂಗಾಗಿ ರೂಲ್ಸ್ ಮಾಡಿದ್ದಾರೆ. ಆಮೇಲೆ ಬಂದರೆ ಪರ್ಮಿಷನ್ ತೊಗೊಂಡು ಯಾವ ಏರಿಯಾ ಅಂತೆಲ್ಲ ಹೆಸರು ಬರೆಸಿ ಇಷ್ಟು ಅಮೌಂಟ್ ಅಂತ ಕಟ್ಟಿ ಒಳಗಡೆ ಇಬ್ಬರು ಹೋಗಿ ವಿಸರ್ಜನೆ ಮಾಡಿ ಬರಬೇಕು. ಆ ಥರ ರೂಲ್ಸು. ಒಳ್ಳೆಯದೇ ಎಲ್ಲ ಮಾಡಿರೋದು. ಸೊ ಮನೆಗೆ ಬಂದ್ವಿ. ಈಗ ಗಣಪತಿನ ಎಲ್ಲ ಬಿಟ್ಟು ಬಂದು ಒಂದು 5 ನಿಮಿಷ ಕುತ್ಕೊಂಡು ರೆಸ್ಟ್ ಮಾಡಿ ಮಾತಾಡಿ ಈಗ ಎಲ್ಲ ಮತ್ತೆ ಕ್ಲೀನಿಂಗ್ ಮಾಡಬೇಕು. ಈಗ ಒಂದು ಕಡೆಯಿಂದ ಕ್ಲೀನ್ ಮಾಡ್ತಾಯಿದ್ದೆ. ನಾನು ನೋಡಿ ಆ ದೊಡ್ಡಮ್ಮಂದು ವಾರ್ಡ್ರೂಬ್ನ ತೋರಿಸ್ತಾ ಇದ್ದೀನಿ. ಬೀರುನ ನಮ್ಮ ದೊಡ್ಡಮ್ಮ ತುಂಬಾ ಕ್ಲೀನು, ಎಷ್ಟು ವರ್ಷದ ಹಳೇ ಬೀರು ಇದು, ಅವ್ರಿಗೆ ಮದುವೆಯಲ್ಲಿ ಕೊಟ್ಟಿರೋದು ಅನಿಸುತ್ತೆ. ಆ ಬೀರುನ ಇವಾಗೂ ಅದರಲ್ಲೇ ಬಟ್ಟೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನಮ್ಮ ದೊಡ್ಡಮ್ಮ ಅಂದರೆ ತುಂಬಾ ನೀಟ್ ಅವರು. ಡೈಲಿ ಎನಿ ಟೈಮ್ 24/7 ಹೀಗೇ ಇರುತ್ತೆ ಅವ್ರ ಬಟ್ಟೆ, ನೀಟಾಗಿ ಇಟ್ಟಿರ್ತಾರೆ. ಡೈಲಿ ವೇರ್ ಎಲ್ಲ ಇದರಲ್ಲಿ ಇಟ್ಕೊಂಡಿರ್ತಾರೆ, ಹೊಸದೆಲ್ಲ ಸಪ್ರೇಟಾಗಿ ಇಟ್ಕೊಂಡಿದ್ದಾರೆ. ಸೊ ನಮ್ಮ ಮಕ್ಕಳು ನೋಡಿ ನೈಟ್ ಮಕ್ಕಳೆಲ್ಲ ಊಟ ಮಾಡಿಕೊಂಡು ನಾವು ಊಟ ಮಾಡಿ ಮಾತಾಡ್ಕೊಂಡು ಕೂತಿದ್ದೀವಿ. ಅವ್ರ ರೂಮಲ್ಲಿ ಸೇರಿಕೊಂಡು ಎಷ್ಟು ಚೆನ್ನಾಗಿ ಎಲ್ಲ ಸೌಂಡ್ ಮ್ಯೂಸಿಕ್ ಹಾಕ್ಕೊಂಡು ಈ ಥರ ಲೈಟ್ಸ್ ಎಲ್ಲ ಆಫ್ ಮಾಡಿಕೊಂಡು ಕಲರ್ ಲೈಟ್ಸ್ ಹಾಕ್ಕೊಂಡು ಈ ಥರ ಆಟ ಆಡ್ತಾ ಇದ್ದಾರೆ. ಸೊ ಆಗಲೇ ಹೇಳಿದ್ನಲ್ಲ, ನಮ್ಮ ಮಕ್ಕಳೆಲ್ಲ ಒಟ್ಟಿಗೆ ಸೇರಿದಾಗ ಅವ್ರನ್ನ ಫ್ರೀಯಾಗಿ ಒಂದು ಸ್ವಲ್ಪ ಹೊತ್ತು ಬಿಡ್ತೀವಿ. ಏನಕ್ಕೆ ಅಂತ ಆಗಲೇ ಹೇಳಿದ್ನಲ್ಲ, ಅವ್ರು ಒಟ್ಟಿಗೆ ಸೇರಿದಾಗ ಈ ಏಜಲ್ಲಿ ಅವರು ಆಡಬೇಕಾಗಿರೋದನ್ನ ಫ್ರೀಯಾಗಿ ಬಿಡೋಣ. ಡೈಲಿ ಸ್ಕೂಲ್ ಸ್ಟ್ರಿಕ್ಟ್ ಅಂತ ಇಟ್ಟಿರ್ತೀವಿ. ಒಟ್ಟಿಗೆ ಸೇರಿದಾಗ ಎಲ್ಲರೂ ಒಂದು ಫ್ಯಾಮಿಲಿ ಥರ ಅವ್ರು ಖುಷಿಯಾಗಿರಬೇಕು. ಸೊ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಣ್ಣು ಮಾಡ್ತಾ, ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಬಾಯ್.